ಸೊ 30/1/2026ರಿಂದ 13/2/2026 ಈ ಸ್ಪರ್ಶ್ ಕುಷ್ಠರೋಗ ಅರಿವು ಆಂದೋಲನ ಕಾರ್ಯಕ್ರಮ ಇಡೀ ಜಿಲ್ಲಾದ್ಯಂತ ನಡೆಯುತ್ತೆ. ಇದರಲ್ಲಿ ಕುಷ್ಠರೋಗದ ಬಗ್ಗೆ ಅರಿವನ್ನು ಮೂಡಿಸಲಾಗುತ್ತೆ. ಕುಷ್ಠರೋಗದ ಬಗ್ಗೆ ಇರುವಂತಹ ಕಳಂಕ ತಾರತಮ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡಲಾಗುತ್ತೆ. ಹಾಗೂ ಕುಷ್ಠರೋಗದ ಹೇಗೆ ಹರಡುತ್ತೆ, ಅದನ್ನು ಹೇಗೆ ತಡೆಗಟ್ಟಬಹುದು, ಅದರ ಕಾಯಿಲೆಯ ಸ್ವರೂಪ, ಈ ರೀತಿ ಎಲ್ಲ ವಿಷಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವನ್ನು ಮೂಡಿಸುವ ಪ್ರಯತ್ನವನ್ನು ನಮ್ಮ ಎಲ್ಲ ಆರೋಗ್ಯ ಕೇಂದ್ರವಾರು ಮತ್ತು ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳಲ್ಲಿ ಇರುವ ನಮ್ಮ ಎಲ್ಲ ಆರೋಗ್ಯ ಸಿಬ್ಬಂದಿಗಳು ನಿರಂತರವಾಗಿ ಮಾಡ್ತಾರೆ. ಈ ಬಾರಿಯ ಘೋಷವಾಕ್ಯ ಹೀಗಿದೆ: ತಾರತಮ್ಯವನ್ನು ಕೊನೆಗೊಳಿಸುವುದು ಮತ್ತು ಘನತೆಯನ್ನು ಕಾಪಾಡುವುದು. ಸೊ ಈ ಘೋಷವಾಕ್ಯದೊಂದಿಗೆ ಈ ಅರಿವು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಕುಷ್ಠರೋಗದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡೋದಾದರೆ, ಇದು ಒಂದು ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಅನ್ನೋ ಒಂದು ಬ್ಯಾಕ್ಟೀರಿಯಾದಿಂದ ಹರಡುವಂತಹ ಕಾಯಿಲೆಯಾಗಿದ್ದು, ಸಾಮಾನ್ಯವಾಗಿ ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಥವಾ ಉಸಿರಾಟದ ಮೂಲಕ ಸೋಂಕಿತ ವ್ಯಕ್ತಿ, ಆರೋಗ್ಯವಂತ ವ್ಯಕ್ತಿ ಈ ಉಸಿರಾಟದಿಂದ ಕೆಮ್ಮುವಾಗ ಸೀನುವಾಗ ಹರಡುವಂಥ ಸೋಂಕು ಕಾಯಿಲೆ ಆಗಿರುತ್ತೆ. ಇದು ಪ್ರಮುಖವಾಗಿ ನರಗಳ ಮೇಲೆ ತೀವ್ರ ಪರಿಣಾಮವನ್ನು ಬೀರುತ್ತೆ. ನರಗಳ ನಶಿಸಿ ಅಲ್ಲಲ್ಲಿ ಅವರಿಗೆ ಅಂಗವಿಕಲತೆ ಕೂಡ ಆಗ್ಬೋದು, ಮೂಗು ಕೂಡ ಸಮಸ್ಯೆ ಆಗ್ಬೋದು, ಸ್ಪರ್ಶಜ್ಞಾನ ಹೋಗ್ಬೋದು. ಸ್ಪರ್ಶಜ್ಞಾನ ಇಲ್ಲದೆ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಅವರು ಗಾಯ ಆಗುತ್ತೆ. ಗಾಯ ಆದರೆ ನಿರಂತರವಾಗಿ ಅದು ಗಾಯ ಒಣಗದೇ ಹೋಗ್ಬೋದು. ಇದು ಲೈಫ್ ಲಾಂಗ್ ಇರುವಂಥ ಸಮಸ್ಯೆ ಆಗುತ್ತೆ. ಇದರಲ್ಲಿ ಪ್ರಮುಖವಾಗಿ ನಾವು ತಿಳ್ಕೊಳ್ಬೇಕಾಗಿದೆ, ಇದು ಒಂದು ದೀರ್ಘಕಾಲದ ಕಾಯಿಲೆ. ಸೋಂಕು ರೋಗಾಣು ದೇಹ ಹೊಕ್ಕು ಹಲವಾರು ವರ್ಷಗಟ್ಟಲೆ ದೇಹದೊಳಗೆ ರೋಗಾಣು ಇದ್ದರೂ ಕೂಡ ಆತನಿಗೆ ಕಾಯಿಲೆ ಸ್ವರೂಪ ರೋಗ ಲಕ್ಷಣ ಬರದೇ ಇರ್ಬೋದು. ಯಾಕೆ ಅಂತಂದರೆ ಇದು ತುಂಬ ನಿಧಾನವಾಗಿ ಹರಡುವ, ಅದು ದೇಹದಲ್ಲಿ ಸ್ವರೂಪವನ್ನು ಪಡ್ಕೊಳ್ಳುವಂಥ ರೋಗವಾಗಿರೋದ್ರಿಂದ ತುಂಬ ನಿಧಾನವಾಗಿ ಹರಡುತ್ತೆ. ಯಾವಾಗ ರೋಗ ನಿರೋಧಕ ಶಕ್ತಿ ರೋಗಿಯಲ್ಲಿ ಇರೋದಿಲ್ವೋ ಆಗ ಇದು ಕಾಯಿಲೆಯಾಗಿ ರೂಪುಗೊಳ್ಳುತ್ತೆ. ಇದರಲ್ಲಿ ನಾವು ಎರಡು ವರ್ಗೀಕರಣವನ್ನು ಮಾಡ್ತೀವಿ. ಒಂದು MB ಮತ್ತು PB ಅಂತ. ಅಂದರೆ ಮಲ್ಟಿ ಬ್ಯಾಸಿಲರಿ ಮತ್ತು ಪಾಸಿಬ್ಯಾಸಿಲರಿ ಅಂತ. ಮಲ್ಟಿ ಬ್ಯಾಸಿಲರಿ ಅಂತ ಅಂದರೆ ಇದು ಹೆಚ್ಚು ಸ್ಪರ್ಶಜ್ಞಾನ ಇಲ್ಲದೆ ಇರುವಂಥ ಪ್ಯಾಚಸ್ ಅಥವಾ ಮಚ್ಚೆ ಇರ್ತವೆ ಹಾಗೂ ನರ ಇನ್ವಾಲ್ವ್ ಆಗಿರ್ತವೆ. ಪಾಸಿಬ್ಯಾಸಿಲರಿ ಅಂದರೆ ತೀವ್ರ ಸ್ವರೂಪ ಕಡಿಮೆ ಇರುತ್ತೆ. ಸೊ ಇದನ್ನು ಪಾಸಿಬ್ಯಾಸಿಲರಿ ಮತ್ತು ಮಲ್ಟಿಬ್ಯಾಸಿಲರಿ ಏನಿದೆ MB ಮತ್ತು PB, ತಜ್ಞ ವೈದ್ಯರು, ವಿಶೇಷ ಚರ್ಮವಾದ ತಜ್ಞರು ಅದನ್ನು ಪರೀಕ್ಷೆಗೆ ಒಳಪಡಿಸಿ ಅದನ್ನು ಖಚಿತಪಡಿಸಿಕೊಂಡ ನಂತರ ಚಿಕಿತ್ಸೆ ಇದೆ. ಸಂಪೂರ್ಣ ಗುಣಮುಖವಾಗುವಂತಹ ಕಾಯಿಲೆ ಇದು ಆಗಿರೋದ್ರಿಂದ ಸಂಪೂರ್ಣ ಚಿಕಿತ್ಸೆ ಇದೆ. ಸಂಪೂರ್ಣ ಉಚಿತವಾಗಿ ಚಿಕಿತ್ಸೆ ನಮ್ಮ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ, ಜಿಲ್ಲೆಯ ಜಿಲ್ಲಾಸ್ಪತ್ರೆಯಿಂದ ಹಿಡಿದು ತಾಲೂಕು ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳವರೆಗೂ ಕೂಡ ಚಿಕಿತ್ಸೆ ಇದಕ್ಕೆ ಲಭ್ಯ ಇದೆ. PB 6 ತಿಂಗಳವರೆಗೆ ಮತ್ತು MB 8 ತಿಂಗಳಿಂದ ಅಥವಾ 1 ವರ್ಷದವರೆಗೂ ಕೂಡ ಇದು ಅವಧಿ ಇರುತ್ತೆ. ಸೊ ಇದು ಸಂಪೂರ್ಣವಾಗಿ ಗುಣಮುಖವಾಗುವಂಥ ಕಾಯಿಲೆಯಾಗಿರೋದ್ರಿಂದ ಇದು ಹೆಚ್ಚಿನ ಒಂದು ತಾವು ಮಾಹಿತಿಯನ್ನು ತಮ್ಮ ಮಾಧ್ಯಮಗಳಲ್ಲಿ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಯಾವುದೇ ರೋಗಿಗೆ ತಿಳಿ ತಾಮ್ರವರ್ಣದ ಸ್ಪರ್ಶಜ್ಞಾನ ಇಲ್ಲದ ನೋವು ರಹಿತವಾದ ಮಚ್ಚೆ ದೇಹದಲ್ಲಿ ಎಲ್ಲಾದರೂ ಇದ್ದರೆ ದಯವಿಟ್ಟು ಆರೋಗ್ಯ ಕೇಂದ್ರಕ್ಕೆ ಭೇಟಿ ಮಾಡಿ ನಮ್ಮ ಆರೋಗ್ಯ ಕಾರ್ಯಕರ್ತನನ್ನು ತಾವು ಸಂಪರ್ಕಿಸಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದು ತಪಾಸಣೆಗೆ ಒಳಪಡಬೇಕು. ವಿಶೇಷವಾಗಿ ನಾನು ಇಲ್ಲಿ ಉಲ್ಲೇಖ ಮಾಡೋದೇನಪ್ಪ ಅಂತಂದರೆ, ನಾವು ಎಲ್ಲರೂ ಕೂಡ ಗಂಡಸರಾಗಲಿ ಹೆಂಗಸರಾಗಲಿ ನ್ಯಾಪಿ ಏರಿಯಾ ಅಂತ ಹೇಳ್ತೀವಿ. ಯೂಶ್ವಲಿ ನಾವು ಬಟಕ್ ಮತ್ತು ಗ್ರಾಯಿನ್ ಏರಿಯಾ ಅಥವಾ ಅಲ್ಲಿ ಯಾರೂ ತೋರಿಸ್ಕೊಳ್ಳೋದಿಲ್ಲ. ಅಲ್ಲಿ ಸಾಧ್ಯ ಆದರೆ ಮನೆಯಲ್ಲಿ ನಿಮ್ಮ ಪತ್ನಿ ಅಥವಾ ಪತಿ ಅವರೊಂದಿಗೆ ಭಾಗವನ್ನು ತೋರಿಸಿ, ಏನಾದರೂ ಈ ರೀತಿಯ ಮಚ್ಚೆಗಳಿದ್ದರೆ ಅಥವಾ ಏನಾದರೂ ಸ್ಪರ್ಶಜ್ಞಾನದ ಮಚ್ಚೆ ಇದ್ದರೆ ಅದನ್ನು ಕೂಡಲೇ ಪತ್ತೆ ಹಚ್ಕೋಬೇಕು. ಯಾಕೆ ಅಂತಂದರೆ ಇದು ಇಲ್ಲ, ಏನೂ ಆಗಿಲ್ಲ, ಇದು ಫಂಗಲ್ ಇನ್ಫೆಕ್ಷನ್ ಇರ್ಬೋದು ಅನ್ನೋ ಉದಾಸೀನ ಭಾವದಿಂದ ವಿಶೇಷವಾಗಿ ಈ ನ್ಯಾಪಿ ಏರಿಯಾದಲ್ಲಿ ಯಾರೂ ಮುಜುಗರಕ್ಕೋಸ್ಕರ ತೋರಿಸ್ಕೊಳ್ಳೋದಿಲ್ಲ. ಅದನ್ನು ಹಾಗೆ ಮಾಡದೆ ತೋರಿಸ್ಕೊಂಡು ಏನಾದರೂ ಅದಕ್ಕೆ ಸಮಸ್ಯೆ ಇದ್ದಲ್ಲಿ ಚರ್ಮರೋಗದ ಚಿಕಿತ್ಸಕರೊಂದಿಗೆ ಅವರು ತಪಾಸಣೆಗೆ ಒಳಪಡಿಸಿ ಚಿಕಿತ್ಸೆಯನ್ನು ಪಡೆಯಬೇಕಾಗುತ್ತೆ. ಈಗ ನನಗೆ ಹುಷಾರಿಲ್ಲ, ನಾನು ಯಾವುದೋ ಆಸ್ಪತ್ರೆಗೆ, ಮಂಗಳೂರಲ್ಲಿ ಯಾವುದೋ ಒಂದು ಆಸ್ಪತ್ರೆಗೆ ಹೋಗ್ತೀನಿ, ನನ್ನ ಕಾರ್ಡ್ ಮಾಡಿಸ್ಕೊಂಡೇ ಇಲ್ಲ, ಎನ್ರೋಲೇ ಆಗಿಲ್ಲ, ನಂದು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಆಧಾರ್ ನೋಂದಾಯಿಸಿರೋ ಮೊಬೈಲ್ ತೊಗೊಂಡೋದ್ರೆ ಸಾಕು, ಅಲ್ಲೇ ಆ ಕ್ಷಣದಲ್ಲಿ ಮಾಡ್ತಾರೆ. ಅದನ್ನು ಪೋರ್ಟಲ್ ಎಂಟ್ರಿ ಮಾಡ್ಲಿಕ್ಕೆ ಅಷ್ಟೇ, ಹಾಕಿದ್ರೆ ಡೀಟೇಲ್ ತಗೊಂಡು ಕಾರ್ಡ್ ಬೇಕಂತಿಲ್ಲ. ಹೌದು, ನನಗೆ ಬಂತದು. ನಮ್ಮಲ್ಲಿ ಆಯುಷ್ಮಾನ್ ಒಂದು ವ್ಯವಸ್ಥೆ ಇಲ್ಲವೇ ಇಲ್ಲ ಅಂತ ಕಳಿಸಿದ್ರು.
ಇಲ್ಲ, ಈ ಬಗ್ಗೆ ಸಾಕಷ್ಟು ಪತ್ರಗಳು ಬರೆದಿದ್ದೀವಿ. ಮೊನ್ನೆ ಈಗ ಒಂದು ವಾರದಿಂದ ಕೂಡ ಒಂದು ಪತ್ರ ಬರೆದಿದ್ದೀನಿ. ಏನಂತಂದರೆ, ಸರ್ಕಾರದ ನಿಯಮಾನುಸಾರ ಏನೇನು ನೋಂದಾಯಿತ ಆಸ್ಪತ್ರೆಗಳಿದ್ದಾವೆ, ಯಾವ್ಯಾವ ಸೇವೆಗಳಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳಲಾಗಿದೆ, ಆ ಸೇವೆಗೆ ತಕ್ಕಂತೆ, ಒಡಂಬಡಿಕೆಗೆ ತಕ್ಕಂತೆ ಸೇವೆಗಳನ್ನು ಅವರು ನೀಡಬೇಕಾಗತ್ತೆ. ಈಗ ನಿನ್ನೆ ಪ್ರಶ್ನೆ ಬಂದಿದ್ದು ಅದು ಎನಪಯ ಕೊಡೆಯಾಲ್ಬೈಲಲ್ಲಿ ಇದೆ ಅಂತ. ಅಲ್ಲಿಗೆ ಕೊಡೆಯಾಲ್ಬೈಲಲ್ಲಿ ಕಾರ್ಡಿಯಾಲಜಿ ಇದೆ, ನ್ಯೂರಾಲಜಿ ಇದೆ, ಯೂರಾಲಜಿ ಇದೆ, ಇಷ್ಟು ಇನ್ನೊಂದು ಫೆಸಿಲಿಟಿ ಉಂಟು. ಅಷ್ಟು ಫೆಸಿಲಿಟಿ ಕೊಡೆಯಾಲ್ಬೈಲಿ. ಇನ್ನು ಎನಪಯ ದೇರಳಕಟ್ಟೆಯಲ್ಲಿ 14 ವಿವಿಧ ವಿಭಾಗಗಳಲ್ಲಿ, ವೈದ್ಯಕೀಯ ವಿಭಾಗಗಳಲ್ಲಿ ಸೇವೆ ತಗೋಬಹುದು. ಹೌದು, ಎಲ್ಲ ಮೇಜರ್ ಹಾಸ್ಪಿಟಲ್ಗಳಲ್ಲಿ ಖಂಡಿತ ಇಲ್ಲ. ಇದು ಕೂಡ ಒಂದು 2A 2B ಏನಿದೆ ಪ್ರೊಸೀಜರ್ ಕೋಡ್, ಅದು ಸೆಕೆಂಡ್ರಿ ಮತ್ತು ಸೆಕೆಂಡ್ರಿ ಕಾಂಪ್ಲಿಕೇಟೆಡ್ ಇದ್ದರೆ ಅದಕ್ಕೆ ಕೆಲವು ಸೆಕೆಂಡ್ರಿಗೆ ರೆಫರೆನ್ಸ್ ಕೊಡೋ ಹಾಗೆ ಇಲ್ಲ, ನಾವೇ ಕೊಡಲ್ಲ, ರೆಫರೆನ್ಸ್ ಕೊಡಲ್ಲ ಸೆಕೆಂಡ್ರಿ. ಅದು ಟರ್ಷರಿಗೆ ಕೆಲವಕ್ಕೆ ಕೊಡಬೇಕಾಗತ್ತೆ. ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇರೋ ಅಂಥದ್ದಕ್ಕೆ ಕೊಡ್ತೀವಿ. ಇನ್ನು ಎಮರ್ಜೆನ್ಸಿ ಇರೋ ಅಂಥದ್ದಕ್ಕೆ ಅದು ರೆಫರಲ್ಲೇ ಬೇಡ. ಈಗ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಜೀವನ ಮರಣ ಸನ್ನಿವೇಶ ಇರುತ್ತೆ, ಅಥವಾ ಆಕ್ಸಿಡೆಂಟ್ ಆಗಿರ್ತಾರೆ, ರಸ್ತೆಯಲ್ಲಿ ಬಿದ್ದಿರ್ತಾರೆ, ಅವ್ರನ್ನ ನೇರವಾಗಿ ಎಂಪ್ಯಾನಲ್ಡ್ ಹಾಸ್ಪಿಟ್ಲಿಗೆ ತೊಗೊಂಡೋಗ್ಬೇಕು, ಅಲ್ಲಿ ಟ್ರೀಟ್ಮೆಂಟ್ ಮಾಡಬೇಕು. ಅದು ರೆಫರೆನ್ಸ್ ಅಗತ್ಯ ಕೇಳೋ ಹಾಗೆ ಇಲ್ಲ. ಅದಕ್ಕೆ ಮೊನ್ನೆ ಕೂಡ ಈಗ ಒಂದು 10 ದಿವಸ ಆಗಿದೆ ಲೆಟರ್ ಬರೆದು ನಾನು ಎಲ್ಲ ಸಂಸ್ಥೆಗಳ ಪತ್ರ ಬರೆದಿದ್ದೀನಿ. ಸದ್ಯದಲ್ಲೇ ಒಂದು DC ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಕರೀತೀನಿ. ಆಬಾ ಬೇರೆ, ABRK ಬೇರೆ, ಇದು ಕೂಡ ಸ್ಪಷ್ಟತೆ ಬೇಕಾಗುತ್ತೆ. ಆಬಾ ಅಂದರೆ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್. ಇದು ಆಬಾ ಕಾರ್ಡ್ ಅಂತಂದರೆ ಪ್ರತಿಯೊಬ್ಬ ಭಾರತೀಯ ನಾಗರಿಕನು ಕೂಡ ಒಂದು ಹೆಲ್ತ್ ಅಕೌಂಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರೋ ಅಂಥದ್ದು. ಇದು ಯಾಕೆ ಮಾಡಿದ್ದಾರೆ ಅಂತಂದರೆ, ಈಗ ನಾನು ನನ್ನ ಒಂದು ವೈಯಕ್ತಿಕ ಆರೋಗ್ಯ ಖಾತೆ ಇದೆ, ಹೆಲ್ತ್ ಅಕೌಂಟ್. ಈ ಒಂದು ಯುನೀಕ್ ID ಕಾರ್ಡ್ ಬರುತ್ತೆ, ನಂಬರ್ ಬರುತ್ತೆ. ಈ ID ನಂಬರ್ ಇಟ್ಕೊಂಡು ನನ್ನ ಎಲ್ಲ ಹೆಲ್ತ್ ರಿಲೇಟೆಡ್ ಡಾಕ್ಯುಮೆಂಟ್ಸನ್ನು ಅದಕ್ಕೆ ಅಪ್ಲೋಡ್ ಮಾಡಲಾಗುತ್ತೆ. ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅಂತಿದೆ, ABM ಅಂತ. ಅದರಲ್ಲಿ ಇದೊಂದು ಪಾರ್ಟ್. ಏನು ಮಾಡ್ತಾರೆ ಅಂದರೆ, ಈಗ ನಾನೇನು ಅಡ್ಮಿಟ್ ಆಗಿರ್ತೀನಿ, ನಂದು ಎಲ್ಲ ಡಾಕ್ಯುಮೆಂಟ್ಸ್ ಏನು ಮಾಡ್ತೀವಿ, ಇದಕ್ಕೆ ಲಿಂಕ್ ಇದಕ್ಕೆ ಅಪ್ಲೋಡ್ ಮಾಡ್ತೀವಿ. ಇವತ್ತು ಒಂದು ಆಸ್ಪತ್ರೆ ಟ್ರೀಟ್ಮೆಂಟ್ ತಗೊಂಡಿರ್ತೀನಿ, ಇನ್ನೊಂದು ವರ್ಷ ಕಳೆದ್ರೆ ಮತ್ತೆ ಇನ್ನೆಲ್ಲ ಹೋಗಿ ಅಡ್ಮಿಟ್ ಆಗ್ತೀನಿ ನಾನು. ಅವಾಗ ನನಗೆ ಹಿಂದಿನ ವಿವರಗಳು ಗೊತ್ತಿರೋದಿಲ್ಲ ಅಲ್ಲಿ ಆಸ್ಪತ್ರೆಯವ್ರಿಗೆ. ಈ ಆಬಾ ಅಕೌಂಟನ್ನು ಅಲ್ಲಿ ಹೊಡೆದ ಕೂಡಲೇ ನನ್ನ ಇಡೀ ಇದು ಡಿಸ್ಪ್ಲೇ ಆಗುತ್ತೆ. ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು ಆಬಾ ಕಾರ್ಡನ್ನು ಮಾಡಿಸ್ಕೊಳ್ಳೋವಂಥದ್ದು, ಅದನ್ನ ನಂಬರ್ ಜ್ಞಾಪಕ ಇಟ್ಕೊಳ್ಳೋದು ಭಾಳ ಒಳ್ಳೆಯದು. ಈ ABRKಗೂ ಅದಕ್ಕೂ ಸಂಬಂಧ ಇಲ್ಲ. ವೆನ್ಲಾಕಲ್ಲಿ ಏನಾಗಿದೆ ಅಂದರೆ 116 ICU ಬೆಡ್ಗಳು ಲಭ್ಯತೆ ಇದೆ. ಬಹುತೇಕ ಎಲ್ಲ ಸಂದರ್ಭಗಳಲ್ಲೂ ಬೆಡ್ಗಳು ಫುಲ್ ಇರುತ್ತೆ. ಅದು ನಿಮಗೆ ಗೊತ್ತಿದೆ. ಬೇರೆ ಬೇರೆ ಜಿಲ್ಲೆಗಳಿಂದ ಸುಮಾರು 10ರಿಂದ 12 ಜಿಲ್ಲೆಯಿಂದ ಬರ್ತಾರೆ. ನಮ್ಮಲ್ಲೇ ಬೇರೆ ಬೇರೆ ತಾಲೂಕುಗಳಿಂದ ಬರ್ತಾರೆ. ಅಂದರೆ ನಮ್ಮಲ್ಲಿ ಏನಂತಂದರೆ, ಆರೋಗ್ಯ ಸೇವೆ ತುಂಬ ಚೆನ್ನಾಗಿರೋದು ಮಂಗಳೂರಲ್ಲಿ. ಅದರಲ್ಲೂ ವೆನ್ಲಾಕ್ ಹೆಸರು ಆ ಥರ ಇರೋದ್ರಿಂದ, ಇಲ್ಲಿ ಅಂತಲ್ಲ, ನೀವು ಹೊರ ಜಿಲ್ಲೆಗಳಿಗೆ ಹೋದರೆ ವೆನ್ಲಾಕ್ ಅಂದರೆ ಹೋದ್ರೆ ಏನೋ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇರೋದ್ರಿಂದ ಅದು ಬೇರೆ ಜಿಲ್ಲೆಗಳಿಂದ ರೆಫರ್ ಆಗಿ ಬರ್ತಾರೆ. ಅಲ್ಲಿ ಬರುವಾಗಲೇ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿ ಬರೋವಂಥ ಸಂದರ್ಭದಲ್ಲಿ, ಅದಕ್ಕೆ ನಾವು ಡಿಸ್ಟ್ರಿಕ್ಟ್ ಸರ್ಜನ್ ಕೂಡ ಅದನ್ನೇ ಹೇಳ್ತಾ ಇದ್ರು, DM ಅವರು. ಅಟ್ಲೀಸ್ಟ್ ಫೋನ್ ಮಾಡಿ ಬೆಡ್ ಇದೆಯಾ, ನಮ್ಮಲ್ಲಿ ಅವೈಲೇಬಿಲಿಟಿ ಇದೆಯಾ ಅಂತ ಕೇಳಿಕೊಂಡು ನೀವು ಪೇಷಂಟ್ ಕಳಿಸಿ ಅಂತೇಳಿ ಅವರು ಕೂಡ ಲೆಟರ್ ಮಾಡಿದ್ದಾರೆ. ಎಲ್ಲ ಏನು ಬರ್ತಾರೆ ಎಲ್ಲ ಡಿಸ್ಟ್ರಿಕ್ಟ್ ಸರ್ಜನ್ಸ್ಗೆ ಲೆಟರ್ ಮಾಡಿದ್ದಾರೆ ಅವರು ಕೂಡ. ನಾವು ಕೂಡ ಅದನ್ನೇ ಹೇಳೋದು, ಬೆಡ್ ಅವೈಲೇಬಿಲಿಟಿ, ವರ್ಕ್ಲೋಡ್ ಪ್ರೆಷರ್ ಜಾಸ್ತಿ ಇದೆ, ಹಾಗಾಗಿ ಬೆಡ್ ಸಿಗೋದು ಕಷ್ಟ. ಈಗ ನಾನೇ ಒಂದು ವೇಳೆ ಏನಾದ್ರು ಸೀರಿಯಸ್ ಆದರೆ ನಮಗೂ ಕೂಡ ನೀವು ಬೇರೆ ಹೊತ್ತ ನಾನು ಹೋಗಿರಬೇಕಾದ ಪರಿಸ್ಥಿತಿ ಏನು ಬಂದರೆ ಆಶ್ಚರ್ಯ ಇಲ್ಲ. ಅದಿದೆ. ABRK ಎಂಪ್ಯಾನಲ್ಡ್ ಹಾಸ್ಪಿಟ್ಲ್ಗಳಿಗೆ ಬೆಡ್ ಅವೈಲೇಬಲ್ ಇಲ್ಲ ಅಂತಂದರೆ ಇಲ್ಲಿಂದ ರೆಫರೆನ್ಸ್ ಕೊಟ್ಟರೆ ಅವ್ರು ಬೆಡ್ ಕೊಡಬೇಕು. ಕೊಡೋದಿಲ್ಲ, ಕೆಲವು ಟೈಮ್ ನಾವು ಇಂಟರ್ವ್ಯೂನ ಹಾಕ್ತೀವಿ, ಕೊಡಿಸ್ತೀವಿ. ಅದು ಕೂಡ ಆಗ್ತಾ ಇದೆ. ಸೊ ಅದಕ್ಕೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆಯೇ ನಾವು ಒಂದು DC ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಕರಿಬೇಕು ಅಂತ ಅಂದ್ಕೊಂಡಿದ್ದೀವಿ. ಮುಂದಿನ ತಿಂಗಳು ಮಾಡ್ತೀನಿ ನಾನು. ಎಕ್ಸ್ಟ್ರಾ ನೀವು ಕೊಟ್ಟರು ಕೂಡ, ಈಗ ICU ಬೆಡ್ ಹೇಗೆ ಅಂತಂದರೆ, ಸ್ಟಾಫ್ ನರ್ಸು 1:1 ಬೇಕು, ಒಂದು ಬೆಡ್ಗೆ ಒಬ್ಬರು ಬೇಕು. ಆಮೇಲೆ ಇಂಡಿವಿಜುವಲ್ ಕೇರ್ ಕೊಡಬೇಕು. ಜೊತೆಗೆ ಅಲ್ಲಿ ಅದೊಬ್ಬರೇ ಅಲ್ಲ, ಸ್ಟಾಫ್ ನರ್ಸ್ ಒಬ್ಬರೇ ಅಲ್ಲ, ಇವ್ರು ಬೇಕು, ಹೆಲ್ಪರ್ಗಳು ಬೇಕಾಗ್ತಾರೆ, ಆಮೇಲೆ ಸ್ಪೆಷಲಿಸ್ಟ್ಗಳು ಬೇಕಾಗ್ತಾರೆ, ಇಂಟೆನ್ಸಿವಿಸ್ಟ್ ಅಂತೀವಿ ಅವ್ರು ಬೇಕಾಗ್ತಾರೆ, ಕನ್ಸ್ಯೂಮಬಲ್ಸ್ ಬೇಕಾಗುತ್ತೆ, ಎಕ್ವಿಪ್ಮೆಂಟ್ಗಳು ಬೇಕಾಗುತ್ತೆ. ಅದು ಒಂದರಿಂದ ಒಂದು ಅದು ಸೇರುತ್ತೆ. ಅದು ಖರ್ಚಿನ ಬಾಬತ್ತು. ಹಂಗೆ ಬೆಡ್ ಕೂಡ ಬೇಕು.
ಮ್ಯಾನ್ ಪವರ್ ಕೂಡ ಬೇಕು. ಡೆಂಗ್ಯೂ ಸದ್ಯಕ್ಕೆ ಏನು ಅಲಾರ್ಮಿಂಗ್ ಏನಿಲ್ಲ. ಅದಕ್ಕೆ ಈಗ ನಿನ್ನೆ ನಾವು ಎಲ್ಲ ತಾಲೂಕಿನ ಎಲ್ಲ ವೈದ್ಯಾಧಿಕಾರಿಗಳಿಗೆ ತಂಡವಾಗಿ ಒಂದೊಂದೇ ತಾಲೂಕಲ್ಲಿ ನಾವು ನಿನ್ನೆ ಮೀಟಿಂಗ್ ಮಾಡಿದ್ವಿ. ಬೆಳಗಿಂದ ಸಂಜೆವರೆಗೂ ಎಲ್ಲ ವೈದ್ಯಾಧಿಕಾರಿಗಳಿಗೆ ನಿನ್ನೆ ಒಂದು ಝೂಮ್ ಮೀಟಿಂಗ್ ಮಾಡಿ ಅವರಿಗೆ ಮುಂಬರುವ ದಿನಗಳಲ್ಲಿ ಮಳೆ ಜಾಸ್ತಿ ಆದರೆ ಖಂಡಿತವಾಗ್ಲೂ ಏರುಗತಿಯಲ್ಲಿ ಆಗ್ಬೋದು, ಈಗಲೇ ಎಚ್ಚರಿಕೆಯಿಂದ ಇರಿ, ಏನೇನು ಮಾಡ್ಬೇಕಂತೆಲ್ಲ ಹೇಳಿದ್ದೀವಿ. ಆಮೇಲೆ ಅಂತರ ಇಲಾಖಾ ಸಭೆಯನ್ನು ಕೂಡ ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸದ್ಯದಲ್ಲೇ ಮಾಡ್ತೀವಿ, ಮುಂದಿನ ತಿಂಗಳಲ್ಲಿ ಮಾಡ್ತೀವಿ. ಸದ್ಯಕ್ಕೆ ಅದರ ಬಗ್ಗೆ ನಾವು ಯಾವುದೇ ಪ್ರತಿಕ್ರಿಯೆ ನೀಡೋದಕ್ಕೆ ಇಷ್ಟಪಡೋದಿಲ್ಲ. ಇಲ್ಲ, ಕೇಸ್ ಇಲ್ಲ ಇಲ್ಲಿ. ಇಲ್ಲ, ಸದ್ಯಕ್ಕೆ ಯಾವುದೇ ಆ ರೀತಿ ಅಲರ್ಟ್ ಏನಿಲ್ಲ. KFD ನಮ್ಮ ಜಿಲ್ಲೆ ಈಗ ನಮಗೆ ಎಂಡೆಮಿಕ್ ಜಿಲ್ಲೆಯಿಂದ ನಮ್ಮ ಜಿಲ್ಲೆಯನ್ನು ಕೈ ಬಿಟ್ಟಿದ್ದಾರೆ. ಸೊ ತಮ್ಮ ಎಲ್ಲರ ಮಾಹಿತಿಗಾಗಿ ಈಗ ಸದ್ಯಕ್ಕೆ ಎಂಡೆಮಿಕ್ ಇರೋವಂಥದ್ದು ಕೇವಲ 5 ಜಿಲ್ಲೆಗಳು: ಉತ್ತರ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಆಯ್ತಾ? 4 ಎಷ್ಟಾಯ್ತು? 4 ಆಯ್ತಾ? ಅಷ್ಟೇ. ಈಗ ಉತ್ತರ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಇಷ್ಟುವಲ್ಲಿ ಮಾತ್ರ ಇರೋವಂಥದ್ದು. ನಮ್ಮ ಜಿಲ್ಲೆಯಲ್ಲಿ ಈಗ 2014ರಲ್ಲಿ ಬೆಳವಾಯಲ್ಲಿ ಒಂದು ಕೊನೆಯ ಪ್ರಕರಣ ವರದಿಯಾದ ನಂತರ ಇದುವರೆಗೆ ಪ್ರಕರಣ ವರದಿಯಾಗಿಲ್ಲ. ನಮಗೆ ನಾವೇನು ಮಾಡ್ತಿದ್ದೀವಿ ಅಂತಂದರೆ, ಎಲ್ಲೆಲ್ಲಿ ಮಂಗಗಳೇನಾದ್ರು ಸಾಯ್ತಾ ಇದ್ದಾವ, ಮಂಗಗಳು ಸತ್ತರೆ ಅದು ಪೋಸ್ಟ್ಮಾರ್ಟಮ್ ಮಾಡಿಸ್ತೀವಿ ಮತ್ತು ಅದನ್ನು ಟಿಶ್ಯೂನ ಶಿವಮೊಗ್ಗಕ್ಕೆ ಕಳಿಸಿ ಅದು ಕನ್ಫರ್ಮ್ ಮಾಡಿಸ್ತೀವಿ. ಆಮೇಲೆ ಟಿಕ್ಸ್ ಕಲೆಕ್ಟ್ ಮಾಡ್ತೀವಿ, ಅಂದರೆ ಈ ಉಣ್ಣೆ ಅಂತೀವಲ್ಲ ಅದನ್ನು ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಕೂಡ ಟೆಸ್ಟಿಗೆ ಕಳಿಸ್ತೀವಿ. ಅಲ್ಲೇನು ಅದರಲ್ಲಿ ವೈರಸ್ ಇದೆಯಾ ಅಂತ ನೋಡಿಸ್ತೀವಿ. ಅದ್ರ ಜೊತೆಗೆ ಯಾರ್ಯಾರಿಗೆ 1 ವಾರಕ್ಕಿಂತ ಹೆಚ್ಚು ಜ್ವರ ಇದ್ದರೆ, ಅದರ ಮೈ ಮೇಲೆ ಏನಾದರೂ ಗಂಧೆಗಳಿದ್ದರೆ ಅವರಿಗೆ ನಾವು ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಕೂಡ ಟೆಸ್ಟಿಗೆ ಕಳಿಸ್ತೀವಿ. ನಾವು ಸರ್ವೆಲೆನ್ಸ್ ಬಿಟ್ಟಿಲ್ಲ. ನಮ್ದು ಎಂಡೆಮಿಕ್ ಇಲ್ಲ ಅಂತಂದ್ರೆ ನಾವೇನು ಬಿಟ್ಟಿಲ್ಲ, ಸರ್ವೆಲೆನ್ಸ್ ಆಗ್ತಾ ಇದೆ, ಕಂಟಿನ್ಯೂಸ್ ಮಾಡ್ತಾ ಇದ್ದೀವಿ. ಅವರಿಗೆ ರೀಸೆಂಟಾಗಿ ಭೇಟಿಯಾಗಿ ನಮ್ಮನ್ನು ಎಂಪ್ಲಾಯಿ ಅಥವಾ DSA ಆ ವ್ಯಾಪ್ತಿಗೆ ತರಬೇಕು ಅಂತ ಹೇಳಿದ್ದಾರೆ. ಈಗ ಅದನ್ನು ಅವರನ್ನು ಈ ಮಲೇರಿಯಾ ಯಾವಾಗ ತುಂಬ ಜಾಸ್ತಿ ಇತ್ತು ನಮ್ಮ ಜಿಲ್ಲೆಯಲ್ಲಿ, ವಿಶೇಷ ಮಂಗಳೂರು ತಾಲೂಕಲ್ಲಿ, ಇದನ್ನು ನಿಯಂತ್ರಣ ತರೋದಕ್ಕೆ ಅವರನ್ನು ಸ್ವಯಂ ಸೇವಕರಾಗಿ ತೆಗೆದುಕೊಂಡಿರುವಂಥದ್ದು. ಈ ಸ್ವಯಂ ಸೇವಕರಾಗಿ ತೆಗೆದುಕೊಂಡಿರುವಂಥದ್ರಿಂದ ಅವರು ಗೌರವಧನದ ಮೇಲೆ ಅವ್ರು ಕೆಲಸ ಮಾಡ್ತಿದ್ದಾರೆ. ಸೊ ಈ ಗೌರವದ ಮೇಲೆ ಕೆಲಸ ಮಾಡ್ತಾ ಇರೋದ್ರಿಂದ ಈ ಎಂಪ್ಲಾಯಿ ಅನ್ನೋ ಪರಿಮಿತಿ ಒಳಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಮಾಹಿತಿ ಇದೆ. ಹಾಗಾಗಿ ಅದು ನೀವೇನು ಹೇಳ್ತೀರಿ ನನಗೆ ಗೊತ್ತಿದೆ ಅದು. ಸೊ ಇದು PF ಕೊಡುವಂಥದ್ದು ಉತ್ತರ ಎಲ್ಲ ಅದು ಕೂಡ ಈ ವಾಲಂಟ್ರಿ ಆಗಿ ಸ್ವಯಂ ಸೇವಕರಂತ ಬಂದಾಗ ಅದು ಹೌದು. ಸದ್ಯಕ್ಕೆ ಅದು ಪ್ರೋತ್ಸಾಹಧನ ಅಂತ ಕೊಡ್ತಾ ಇದ್ದಾರೆ, ನೋಡೋಣ. ನಾನು ಅದು ಚೆಕ್ ಮಾಡ್ತೀನಿ. ನಾನು ಒಂದ್ಸರಿ ಈಗ ಒಂದು ಒಳ್ಳೆ ಕೆಲಸ ಆಗ್ತದೆ ನಮ್ದು ರಾಜ್ಯ ಮಟ್ಟದಲ್ಲಿ. ಅದು ತುಂಬ ಸುಮಾರು 8 ವರ್ಷದಿಂದ ಅದು ಗೊಂದಲದಲ್ಲೇ ಇತ್ತು. ಈಗೇನಾಗ್ತಾ ಇದ್ದಾರೆ, ಇಲಾಖೆಗೆ ಬರ್ತಾ ಇದೆ.